ಹೌದು, ಅತ್ಯಂತ ಗುಣಮಟ್ಟದ ರಸ್ತೆಯನ್ನು ನಗರದಲ್ಲಿ ನಿರ್ಮಿಸುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಲಾಗುತ್ತದೆ ಎಂದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ಹಿಂದೆ ಮಾಧ್ಯಮದ ಮುಂದೆ ಹೇಳಿದರು. ಆದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಕಾಮಗಾರಿ ನೋಡಿದರೆ ಅವರು ಹೇಳಿದ್ದು ಕೇವಲ ಮಾತುಗಳು, ಅವು ಕೃತಿಗೆ ಇಳಿದಿಲ್ಲ ಎಂಬುದು ಅರಿವಾಗಲಿದೆ. ಯಾಕೆ ಅಂತೀರಾ? ಚರಂಡಿ, ವಿದ್ಯುತ್ ಕಂಬ ಸೇರಿದಂತೆ ಎಲ್ಲ ರೀತಿಯಲ್ಲಿಯೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂಬ ಆರೋಪಗಳು ತೀವ್ರವಾಗಿಯೇ ಕೇಳಿಬರುತ್ತಿವೆ. ರಾಷ್ಟ್ರೀಯ ಹೆದ್ದಾರಿ 234 ಉತ್ತಮ ರೀತಿಯಲ್ಲಿ ನಿರ್ಮಿಸುವ ಭರವಸೆ ನೀಡಿದ್ದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದೀಗ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸುತ್ತಿರುವ ಆರೋಪಗಳು ದಿನೇ ದಿನೇ ತೀವ್ರವಾಗುತ್ತಿವೆ. ಇನ್ನು ಸ್ವತಃ ನಗರಸಭೆ ಉಪಾಧ್ಯಕ್ಷರೇ ಹೆದ್ದಾರಿ ಪ್ರಾಧಿಕಾರದ ನಡವಳಿಕೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಗುಣಮಟ್ಟದ ಕಾಮಗಾರಿ ನಡೆಸಲು ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ರವಾನಿಸಿದ್ದಾರೆ. ಕಳೆದ 4 ತಿಂಗಳ ಹಿಂದೆ ಜಕ್ಕಲಮಡಗು ಪೈಪ್ಲೈನ್ ಒಡೆದಿದ್ದರೂ ಈವರೆಗೆ ದುರಸ್ತಿ ಮಾಡಲು ಮುಂದಾಗದ ಹೆದ್ದಾರಿ ಪ್ರಾಧಿಕಾರದ ಕ್ರಮಕ್ಕೆ ನಾಗರಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚರಂಡಿ ತ್ಯಾಜ್ಯ ಜಕ್ಕಲಮಡಗು ಪೈಪ್ಲೈನ್ಗೆ ಸೇರಿ ಅದೇ ತ್ಯಾಜ್ಯ ಮಿಶ್ರಿತ ನೀರು ನಗರದ ಜನತೆ ಸೇವಿಸುವಂತಾಗಿದೆ. ಪದೇ ಪದೇ ಮನವಿ ಮಾಡಿದ್ದರೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬುದು ಒಂದು ಆರೋಪವಾದರೆ, ಎಂಜಿ ರಸ್ತೆಯ ದರ್ಗಾ ಮಹಲ್ ಮುಂದೆ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲು ಮಾಡುವ ಜೊತೆಗೆ ಕಳೆದ 3 ದಿನಗಳಿಂದ ನಗರದ ಜನತೆಗೆ ನೀರಿಲ್ಲದೆ ಮಾಡಿದ ಪ್ರಾಧಿಕಾರದ ಕ್ರಮಕ್ಕೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಕಿಡಿಕಾರಿದ್ದಾರೆ. ನೆನ್ನೆ ನಡೆದಂಥ ಎಂಜಿ ರಸ್ತೆಯಲ್ಲಿ ನಡೆದಂಥ ಘಟನೆ ಏನಿದೆ, ಇವಾಗ 3 ದಿನದಿಂದ ನಗರದ ಜನರಿಗೆ ಜಕ್ಕಲಮಡಗು ನೀರು ಒದಗಿಸೋವಂಥದ್ದಕ್ಕಾಗ್ತಾ ಇಲ್ಲ. ಕಾರಣ ಈ ಹೆದ್ದಾರಿ ಪ್ರಾಧಿಕಾರದವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು. ಚಿಕ್ಕಬಳ್ಳಾಪುರ ನಗರಸಭೆಯ ಒಂದು ಇಂಜಿನಿಯರ್ನ ಕರೆಸಿ ಎಲ್ಲೆಲ್ಲಿ ಪೈಪ್ಲೈನ್ ಹೋಗಿದೆ ಅದನ್ನು ವಿಷಯ ಎಲ್ಲ ತಿಳ್ಕೊಂಡು ಅವ್ರು ಇಟಾಚಿಯಲ್ಲಾಗಲಿ ಇಲ್ಲ JCPಯಲ್ಲಾಗಲಿ ಕೆಲಸ ಮಾಡಬೇಕಿತ್ತು. ನಗರಸಭೆಗೆ ಗಣನೆಗೆ ಕೂಡ ತಗೊಳ್ತಾ ಇಲ್ಲ. ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ಬೇಜವಾಬ್ದಾರಿ ಕೆಲಸ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಗರದಲ್ಲಿರ್ತಕ್ಕಂಥ ಜನರ ಶಾಪ ನಮಗೂ ತೊಟ್ಟೋದಲ್ದಿರ ಈ ಹೆದ್ದಾರಿ ಪ್ರಾಧಿಕಾರದವ್ರಿಗೂ ಕೂಡ ತಟ್ಟುತ್ತೆ. ವಿಷಯಾಧಾರಿತವಾಗಿ ಕೆಲಸ ಮಾಡಬೇಕಾಗ್ತದೆ. ಜವಾಬ್ದಾರಿ ಇರಬೇಕು, ಜವಾಬ್ದಾರಿಯಿಂದ ಮಾತಾಡಬೇಕು, ಜವಾಬ್ದಾರಿಯಿಂದ ಜನರ ಕೆಲಸ ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆದರೆ ಬೇಜವಾಬ್ದಾರಿ ಹೇಳಿಕೆಗಳು ಒಳ್ಳೆಯದಲ್ಲ ಯಾರಿಗೇ ಆಗಲಿ. ಅದೇ ರೀತಿ 4 ತಿಂಗಳು ಆಯಿತು ಅಂಥೇಳಿ ನೆನ್ನೆ ಒಂದು ತಿಪ್ಪೇನಹಳ್ಳಿಯಲ್ಲಿ ಮಹಿಳೆಯರೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಸುದ್ದಿ ಮಾಧ್ಯಮಕ್ಕೆ. ಅದನ್ನೆಲ್ಲ ಅರ್ಥಕೊಂಡು ಮಾತಾಡಬೇಕಾಗ್ತದೆ ನಾವು. ವಿಷಯ 4 ತಿಂಗಳಿಂದ ಜಕ್ಕಲಮಡಗು ನೀರಿಗೆ ಮಿಶ್ರಣ ಆಗಿ ನೀರು ನಗರಕ್ಕೆ ಹರಿತಾ ಇರೋದು ಎಲ್ಲರ ಗಮನಕ್ಕೂ ಬಂದಿದ್ದರೂ ಕೂಡ, ಆದರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿ ಮಾಡೋರು ನಗರಸಭೆಗೆ ವಿಷಯ ಮುಟ್ಟಿಸಿ ನಗರಸಭೆ ಅವ್ರನ್ನ ಕರೆಸಿ ಎಲ್ಲೆಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅಲ್ಲಿ ಇಲ್ಲಿ ಮಾಡಬೇಕಾ ಬೇಡವಾ ಅನ್ನೋದು ಮೊದಲು ತಿಳ್ಕೋಬೇಕಾಗ್ತದೆ. ನಗರ ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆಸುವ ವೇಳೆ ನಗರಸಭೆ ಇಂಜಿನಿಯರಿಂಗ್ಗಳನ್ನು ಮುಂದಿಟ್ಟುಕೊಂಡು ಕಾಮಗಾರಿ ನಡೆಸಬೇಕಿದ್ದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಗರಸಭೆಗೆ ಮಾಹಿತಿಯನ್ನೇ ನೀಡದೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಕಾಮಗಾರಿ ನಡೆಸುತ್ತಿರುವ ಪರಿಣಾಮ ದರ್ಗಾ ಮಹಲ್ ಮುಂದೆ ಪೈಪ್ಲೈನ್ ಒಡೆದು ನೀರು ಪೋಲಾಗಿದೆ. ಸಾಲದೆಂಬಂತೆ 3 ದಿನಗಳಿಂದ ನಾಗರಿಕರಿಗೆ ನೀರು ನೀಡಲು ಸಾಧ್ಯವಾಗಿಲ್ಲ. ಈ ಹಿಂದೆ ಸಾಮಾನ್ಯ ಸಭೆಗೆ ಬರುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದರೂ ಸಭೆಗೆ ಬಂದಿಲ್ಲ. ಶೀಘ್ರದಲ್ಲಿಯೇ ಮತ್ತೊಂದು ಸಭೆ ಕರೆದಿದ್ದು ಆ ಸಭೆಗಾದರೂ ಬಂದು ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಬೇಕೆಂದು ನಾಗರಾಜ್ ಸಲಹೆ ನೀಡಿದ್ದಾರೆ. ಇನ್ನು ಪ್ರಸ್ತುತ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಚರಂಡಿ ನಿರ್ಮಾಣ ಮಾಡುತ್ತಿದ್ದು, ಈ ಚರಂಡಿಯ ನಂತರ 2 ಮೀಟರ್ ಫುಟ್ಪಾತ್ ನಿರ್ಮಿಸುವ ಬಗ್ಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈವರೆಗೆ ಯಾರಿಗೂ ಮಾಹಿತಿ ನೀಡಿಲ್ಲ. ಇದರಿಂದ ಕಟ್ಟಡಗಳ ಮಾಲೀಕರು ಚರಂಡಿವರೆಗೆ ತಮ್ಮ ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆ ಕಟ್ಟಡ ಒಡೆಯಲು ಬಿಡುತ್ತಾರೆಯೇ ಎಂಬ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಇಲ್ಲವಾಗಿದೆ. ಅಲ್ಲದೆ ಪೈಪ್ಲೈನ್ ಮತ್ತು UGD ಲೈನ್ ಸ್ಥಳಾಂತರ ಮಾಡಿದ ನಂತರ ಕಾಮಗಾರಿ ಆರಂಭಿಸಬೇಕಿತ್ತು. ಹಾಗೆ ಮಾಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಪೈಪ್ಲೈನ್ ಒಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬುದು ಉಪಾಧ್ಯಕ್ಷರ ಮತ್ತೊಂದು ಆರೋಪವಾಗಿದೆ.
ಇನ್ನು ವಿದ್ಯುತ್ ಕಂಬಗಳು ನೇರವಾಗಿ ಹಾಕಿಲ್ಲ, ಚರಂಡಿಯು ನೇರವಾಗಿ ನಿರ್ಮಾಣ ಮಾಡುತ್ತಿಲ್ಲ. ಇವೆಲ್ಲಕ್ಕೂ ಯಾರ ಕುಮ್ಮಕ್ಕಿದೆ ಎಂದು ಪ್ರಶ್ನಿಸಿರುವ ನಾಗರಾಜ್, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿದಲ್ಲಿ ಅದಕ್ಕೆ ಅವರು ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಲಾದರೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಗರಸಭೆಯೊಂದಿಗೆ ಸಮನ್ವಯತೆ ಸಾಧಿಸಿ ನಾಗರಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಲು ಮುಂದಾಗುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.